ಯಾವತ್ತೂ ಮೈತ್ರಿ ಪಕ್ಷದವರಿಗೆ ಪ್ರಧಾನಮಂತ್ರಿ ಬಂದಾಗ ಕರೆದು ಪಕ್ಕದಲ್ಲಿ ಕೂರಿಸ್ತಕ್ಕಂಥದ್ದು ವಾಡಿಕೆ. ಇಲ್ಲಿ 2 ಸಲ ಮೋದಿ ಬಂದರೂ ಕೂಡ ಇವರನ್ನು ಕ್ಯಾರೆ ಅಂತ ಕರೀಲಿಲ್ಲ. ಏನ್ ನಮಗೆ ನಮ್ಮ ನಾಡಿನ ಸ್ವಾಭಿಮಾನ ಇಲ್ಲ. 70 ವರ್ಷದ ಇತಿಹಾಸದಲ್ಲಿ ಕೆಂಪುಕೋಟೆ ಮೇಲೆ ಬಾವುಟ ಹಾರಿಸಿದಂತ ಒಬ್ಬ ಕನ್ನಡಿಗ 92 ವಯಸ್ಸಿನಲ್ಲಿ ಈ ಪರಿಸ್ಥಿತಿ ಬಂತಲ್ಲ ಅನ್ನುವಂತ ದುಃಖ ಇದೆ. ಬಹುತೇಕವಾದಂತಹ ಕಾರ್ಯಕರ್ತರು ಇವತ್ತು ಜನತಾದಳದಲ್ಲಿ ನನ್ನ ಜೊತೆ ನೋಡ್ಕೊಂಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಇಂಡಿಯಾ ಗಠಬಂಧನಕ್ಕೆ ನಾವೇ ವಾಲಂಟಿಯರ್ ಆಗಿ ಪ್ರವಾಸ ಮಾಡಿ ಮತದಾರರಿಗೆ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ದಕ್ಕೆ ಇಂಡಿಯಾ ಗಠಬಂಧನ ತನ್ನಿ ಅಂತ ಈಗಾಗಲೇ ನಾಗ್ಪುರದಲ್ಲಿ RSSನವರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ. ನಾಗ್ಪುರಲ್ಲಿ ಸತ್ಯ ಮರೆಮಾಚಕ್ಕಾಗಲ್ಲ. ಎಲೆಕ್ಟ್ರಲ್ ಬಾಂಡ್ ಮಾರ್ಟಿನ್ 1400 ಕೋಟಿ ರೂಪಾಯಿ ಎಷ್ಟು ಪವಿತ್ರತೆ ರಾಜಕಾರಣದಲ್ಲಿ ಕಾಪಾಡ್ಕೊಂಡು ಬಂದಿದೆ ಅನ್ನೋದು ಎಲೆಕ್ಟ್ರಲ್ ಬಾಂಡ್ ತೋರಿಸ್ತಾ ಇದೆ. ಈ ದೇಶದ ದೊಡ್ಡ ದುರ್ದೈವ ಅಂದ್ರೆ ಇನ್ನು ವಿರೋಧ ಪಕ್ಷಗಳು ಯಾವ ರೀತಿ 77ರಲ್ಲಿ ಹೋರಾಟ ಮಾಡುವ ಆ ರೀತಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಇನ್ನೂ ಸಜ್ಜಾಗ್ತಾ ಇಲ್ಲ. ಎಷ್ಟನೇ ಸೀಲ್ ಸರ್? 77. ಅವರು ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವ ಇತ್ತು. ಇವತ್ತು ED, IT, CBI ವೋಟಿಂಗ್ ಮಿಷನ್ ಇದು 4 ಒಂದು ದೊಡ್ಡ ಅಸ್ತ್ರ ಆಗಿದೆ. ಬಿಜೆಪಿ ಇವತ್ತು ಹೇಳ್ತೀನಿ ನಾನು, ವಿರೋಧ ಪಕ್ಷದವರು ಮಿಷಿನ್ ವೋಟಿಂಗ್ ಬೇಡ, ಬ್ಯಾಲೆಟ್ ಬೇಕು ಅಂತೇಳಿ ಹೋರಾಟ ಇವ್ರು ಮಾಡದೇ ಇದ್ರೆ ಮುಂದೆ ರಿಸಲ್ಟ್ ವೋಟಿಂಗ್ ಹೋಗ್ಬೇಕಂತ ಇಲ್ಲ. ಮನೆಯಲ್ಲೇ ಕುತ್ಕೊಂಡು ಮಿಷಿನ್ ಬಟನ್ ಓದ್ಕೊಂಡ್ರೆ ಸಾಕು. ಹೋರಾಟ ಮಾಡ್ಬೇಕು ಸರ್, ಬ್ಯಾಲೆಟ್ ಪೇಪರ್ ಬೇಕು ಅಂತ. ಹೌದು, ಪ್ರಪಂಚದ ಯಾವುದೇ ದೇಶದಲ್ಲಿ ಮಿಷಿನ್ ಇಲ್ಲ, ಅಲ್ಲೆಲ್ಲ ಬ್ಯಾಲೆಟ್ ಪೇಪರ್ ಇದೆ. ಇನ್ನು ವಿರೋಧ ಪಕ್ಷದವರು ಸೀಟ್ ಹಂಚಿಕೆ, ಸೀಟ್ ಹೊಂದಾಣಿಕೆ ಇದ್ರಲ್ಲಿ ಕಾಲ ವ್ಯರ್ಥ ಮಾಡೋ ಬದಲು ಬಹಿರಂಗವಾಗಿ ಮೈದಾನಕ್ಕೆ ಇಡೋದು. ಬ್ಯಾಲೆಟ್ ಇಲ್ಲದೆ ಹೊರತು ನಾವು ಮಿಷಿನ್ ಎಲೆಕ್ಷನ್ಗೆ ಹೋಗಲ್ಲ, ಬೈಕಾಟ್ ಮಾಡ್ತೇವೆ ಅಂತ ನಾವು ಕಾಲ್ ಕೊಟ್ರೆ ಇಡೀ ಜಗತ್ತಿನಲ್ಲಿ ಇದು ಸುದ್ದಿ ಆಗತ್ತೆ. ಆಮೇಲೆ ಎಲೆಕ್ಷನ್ ಕಮಿಷನ್ ಯಾಕೆ ಮಿಷಿನ್ ಮೇಲೆ ಅಷ್ಟು ಪ್ರೀತಿ ಇದೆ? ಎಲೆಕ್ಷನ್ ಕಮಿಷನ್ ರಿಸೈನ್ ಮಾಡೋದು ಹೇಳಿದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ದುರ್ದೈವ ಏನ್ ಸೆಕ್ಯುಲರ್ ಪಾರ್ಟೀಸ್ ಬಿಡುತ್ತಾರೋ ಅಲ್ಪಸಂಖ್ಯಾತರ ಬಗ್ಗೆ 21% 1 ಸೀಟು ಬಿಜೆಪಿಯಲ್ಲಿ ತೋರಿಸೋದು. ಇವತ್ತು ಈ ಸಮಾಜಕ್ಕೆ ಸಿಗಬೇಕಾದಂತ ಸಾಮಾಜಿಕ ನ್ಯಾಯ ಮತ್ತು ಚುನಾವಣೆಯಲ್ಲಿ 80% ಅವರಿಗೆ ಸಪೋರ್ಟ್ ಮಾಡಿದ್ಮೇಲೂ ಕೂಡ 1 ಸೀಟ್, ಏನು ಓಟ್ ಕೊಡದೆ ಇದ್ದಾರೆ 7-8 ಸೀಟ್ ಕೊಟ್ಟಾರೆ. ಯಾರಿಗೂ ಸರ್ ನಿಮ್ಗೆ ಗೊತ್ತಿದೆ, ಹೇಳ್ಬಿಡಿ ಸರ್. ನನ್ನ ಬಾಯಾಗ ಹೇಳಿಸ್ತೀರಿ, ಜಗತ್ತಿನ ಜನರಿಗೆ ಗೊತ್ತಿದೆ.
ಅದೇನೇ ಇರಲಿ. ಎಷ್ಟು ಸೀಟ್ ಕೊಡ್ಬೇಕಿತ್ತು ಸರ್ ನಿಮ್ ಪ್ರಕಾರ? ಅಲ್ಲ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು 2 ಆದ್ರು 3 ಆದ್ರು. ಕಾಂಗ್ರೆಸ್ ಅಲ್ಲ ಸರ್, ಹೌದು. ಮುಸ್ಲಿಮರಿಗೆ 21% ಇರ್ತಕ್ಕಂಥವರಿಗೆ 1 ಸೀಟು, 5% 6% ಇರೋರಿಗೆ 2 ಸೀಟು. ಮತ್ತೆ ಈಗ ಅವ್ರಿಗೆ ಮತ ಹಾಕಿ ಅಂತ ಪ್ರಚಾರ ಈ ವಿಧಿ ಇಲ್ಲ, ಏನ್ ಮಾಡ್ತೀರಿ? ವಿಧಿ ಇಲ್ಲ. ಪ್ರಜಾಪ್ರಭುತ್ವ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಾಡ್ಲೇಬೇಕು. ಅಸೆಂಬ್ಲಿ ಚುನಾವಣೆ ಬಂದಾಗ ಯೋಚನೆ ಮಾಡ್ತೇವೆ ನಾವು. ಜೆಡಿಎಸ್ ಇಂಡಿಪೆಂಡೆಂಟ್ ನಿಂತ್ರೆ 6 ಸೀಟ್ ಬರ್ಬೋದಾಗಿತ್ತು. ಅಧ್ಯಕ್ಷನಾಗಿದ್ದ ಹೇಳ್ತಾರಲ್ಲ, ಟ್ರಯಾಂಗಲ್ ಫೈಟ್ ನಲ್ಲಿ ಮಂಡ್ಯ ಗೆಲ್ತಿದ್ವಿ, ತುಮಕೂರು ಗೆಲ್ತಿದ್ವಿ, ಹಾಸನ ಗೆಲ್ತಿದ್ವಿ, ಕೋಲಾರ ಗೆಲ್ತಿದ್ವಿ. ಟ್ರಯಾಂಗಲ್ ಫೈಟ್ ನಲ್ಲಿ ಗೆಲ್ತಿರ್ತಕ್ಕಂಥದ್ದು 4 ಇಲ್ಲೇ ಆಯ್ತಲ್ಲ. ಮೈಸೂರು ರೂರಲ್ ಗೆಲ್ತಿದ್ವಿ ಟ್ರಯಾಂಗಲ್ ಫೈಟ್ ನಲ್ಲಿ. ಅದಾದ್ಮೇಲೆ ಏನಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಗೆಲ್ತಿದ್ವಿ ಟ್ರಯಾಂಗಲ್ ಫೈಟ್ ನಲ್ಲಿ. ಇವರು ಕೇವಲ ಒಂದು ಮಂಡ್ಯ ಸೀಟಿಗೆ ಏನೋ ಸಿಗತ್ತೆ ಅಂತ ಹೇಳಿ ಈಗ ಸೋಮಲತಾ ಅಮ್ಮನವ್ರು ಏನ್ ಮಾಡ್ತಾರಲ್ಲ ನೋಡ್ಬೇಕು. ಈಗ ತುಮಕೂರಿನಲ್ಲಿ ಹೊಡೆದಾಟ, ಕೃಷ್ಣಪ್ಪ MLA. ನಾನು ಹೇಳಿದ್ದೆ ಆಗಲ್ಲ, ನೀವು ನೀರಿನಲ್ಲಿ ಎಣ್ಣೆ ಹಾಕಿದ್ರೆ ಎಣ್ಣೆ ನೀರು ಬರೆಯಕ್ ಸಾಧ್ಯವೇ ಇಲ್ಲ. ಬಿಜೆಪಿಗೂ JDS-ಗೂ ಸಂಬಂಧವೇ ಬರಲ್ಲ. ಈಗ ಕನ್ಯಾವಾಗಿ ಏನಿದೆ ಅಂದ್ರೆ ಈಗ ಮಂಡ್ಯದಲ್ಲಿ ಸುಮಾರು 2 ಲಕ್ಷ ಓಟನ್ನ JDS ಕಳ್ಕೊಂಡಿದೆ. ಈಗ ಸ್ಪಷ್ಟ 2.5 ಲಕ್ಷ ಓಟ್ ಮುಸ್ಲಿಮ್ಸ್ ಇದೆ, ದಲಿತರದ್ದಿದೆ, 2 ಲಕ್ಷ ಕುರುಬರದಿದೆ. ಇನ್ನು ಒಕ್ಕಲಿಗರು ಪುಟ್ಟಪ್ಪನವ್ರು, ರಾಷ್ಟ್ರಕವಿ ಪುಟ್ಟಪ್ಪನವ್ರನ್ನ ಒಪ್ಪುವಂತ ಒಬ್ಬ ಒಕ್ಕಲಿಗನ ಬಿಜೆಪಿ ಓಟ್ ಹಾಕಲ್ಲ. ಮಂಡ್ಯ ಭಾರಿ ಪ್ರಭುತ್ವವಾದಂತ ಜಿಲ್ಲೆ ಅದು. ಏನ್ಯಾವ ಕುಮಾರಸ್ವಾಮಿಗೆ ಆರೋಗ್ಯ ದೇವ್ರು ಒಳ್ಳೇದ್ ಕೊಡ್ಲಿ, ಭಗವಂತನ ಪ್ರಾರ್ಥನೆ ಮಾಡ್ತೇನೆ ಅಷ್ಟೇ. ದೇವೇಗೌಡರ ಕೊನೆ ಕಾಲದಲ್ಲಿ ಈ ಪರಿಸ್ಥಿತಿ ಆಗಬಾರ್ದಾಗಿತ್ತು, ಆಗೋಗಿದೆ. ಇನ್ನು ನಮ್ಮದು ಕೇಸು ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಹಾಕಿದ್ವಿ, ಟ್ರೈಲೇ ನಡೆಸಲಿಲ್ಲ. ಅವರು ಮೇಂಟೈನಬಲ್ ಅಲ್ಲ ಅಂತ ಡಿಸ್ಮಿಸ್ ಮಾಡ್ಬಿಟ್ರು. ವಿಚಿತ್ರವಾದಂತ ನ್ಯಾಯ ಇದು. ಹೈಕೋರ್ಟಿಗೆ ಆತ್ಮಹತ್ಯೆ ಹಾಕಿದೀವಿ ಇವತ್ತು. ಅವ್ರಿಗೆ ಕೋರ್ಟ್ ನಲ್ಲಿ ಕೇಳಿದ ಇಷ್ಟೇನೆಯ, ಜನತಾದಳ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾನು ಅಧ್ಯಕ್ಷನಾಗಿ ಎಲೆಕ್ಟ್ ಆಗಿದ್ದೀನಿ, ನನ್ನ ತೆಗೆದಿರೋ ಸರಿ ಇದೆ ಇಲ್ಲ ಹೇಳಿ ಅಂತ. ಅದನ್ನ ಕೋರ್ಟು ಡಿಸ್ಟ್ರಿಕ್ಟ್ ಕೋರ್ಟ್ ಅನ್ನೋದ ಟ್ರೈಲ್ ಆಗ್ತಿಲ್ಲ. ಅದು ನನಗೆ ನ್ಯಾಯಾಂಗದಲ್ಲಿ ವಿಶ್ವಾಸ ಇದೆ. ಹೈಕೋರ್ಟ್ ನಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನಕ್ಕಂತ ನಿರೀಕ್ಷಣೆ ಇದ್ದೇನೆ. ಕಾರಣ ಲಕ್ಷಾಂತರ ಜನ ಕಾರ್ಯಕರ್ತರು ನಿರೀಕ್ಷಣೆಯಲ್ಲಿದ್ದಾರೆ. ಮಾರ್ಚ್ 11ನೇ ತಾರೀಕು ಆದ್ಮೇಲೆ ಕರ್ನಾಟಕ ಪ್ರವಾಸ ಹೊರಡ್ತಾ ಇದೀವಿ ನಾವು. ಈ ಜಿಲ್ಲಾ ಸಮಿತಿಗಳು ರೆಡಿ ಆಗಿದೆ. ಮಾರ್ಚ್ 12 ಆದ್ಮೇಲೆ ಸರ್? ಹೌದು. ಏಪ್ರಿಲ್ 2004 ಅಲ್ಲಿ EVM ಇತ್ತು, ಇವಾಗ ಮಾತಾಡ್ಲೇ ಇಲ್ಲ. ಯಾರು ನೀವು EVM ಬೇಡ ಅಂತ ಮಾತಾಡ್ಲಿಲ್ಲ ಅವಾಗ. 10 ವರ್ಷ ಕಾಂಗ್ರೆಸ್ ಬಂತು, ಈಗ ಮೊನ್ನೆ 136 ಕಾಂಗ್ರೆಸ್ ಅವ್ರು ಗೆದ್ರು. ಅವಾಗ ನೀವು ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿದ್ರು, ಆದ್ರೂ ನೀವು ಬ್ಯಾಲೆಟ್ ಪೇಪರ್ ಬಗ್ಗೆ ಮಾತಾಡ್ಲಿಲ್ಲ. EVM ನಲ್ಲೇ ನಡೆಸಿದ್ರು. ಈಗೇನ್ ಸರ್ ದಿಢೀರ್ ಅಂತ EVM ಮೇಲೆ ನಿಮ್ಗೆ? ಮೋದಿ ಭಾರಿ ಬುದ್ಧಿವಂತರು. ಎಲ್ಲ ಕಡೆ ಕೈ ಹಾಕಕ್ ಹೋಗಲ್ಲ ಅವರು. ಮದುವೆ ಮನೆಯಲ್ಲಿ ಮಲಗದಾಗ ಕೈ ಹಾಕ್ತಾರಲ್ಲ, ಹಂಗ್ ಕೈ ಹಾಕೋಲಿ. ಹೆಸರಾದ್ರೆ ಹೋಗೋದು ಬಂದಲ್ಲಿ ಸಾರ್ದು ಬಿಡೋದು. ಇವ್ರು ಸೆಲೆಕ್ಟೆಡ್ ಸೀಟ್ ಟಾರ್ಗೆಟ್ಸ್ ಅಷ್ಟೇ. ಯಾಕೆ ಬೇಡ ಅಂತಾರೆ? EVM ಯಾಕೆ ಬೇಕು ಅಂತಾರೆ? ಬ್ಯಾಲೆಟ್ EVM ಯಾಕೆ ಬೇಡ ಅಂತಾರೆ ಸರ್? ಹ್ಯಾಕ್ ಆಗತ್ತೆ ಅದ್ರಲ್ಲಿ ಅಂತ. ಚುನಾವಣಾ ಆಯೋಗ ಎಲ್ಲರಿಗೂ ಓಪನ್ ಆಫರ್ ಕೊಟ್ಟಿತ್ತು, ನಿಮಗೂ ಸೇರಿದಂತೆ. ಬಂದು ಹ್ಯಾಕ್ ಹೆಂಗಾಗುತ್ತೋ ಬಂದು ತೋರಿಸಿ ಅಂತ. ನೀವು ಹೋಗ್ಲಿಲ್ಲ ಇಬ್ರಾಹಿಂ ಅವರು. That's what opposition party biggest weakness. ನೀವು ಅಪೋಸಿಷನ್ That is the weakness ಈಗ ಹೇಳ್ತಾ ಇದ್ರಲ್ಲ. ಈಗಲೂ ನೀವು ಯಾಕೆ ಬೇಡ ಅಂತಾರೆ? EVM ಯಾಕೆ ಬೇಕು ಅಂತಾರೆ? ಬ್ಯಾಲೆಟ್ EVM ಯಾಕೆ ಬೇಡ ಅಂತಾರೆ ಸರ್? ಹ್ಯಾಕ್ ಆಗತ್ತೆ ಅದ್ರಲ್ಲಿ ಅಂತ. ಚುನಾವಣಾ ಆಯೋಗ ಎಲ್ಲರಿಗೂ ಓಪನ್ ಆಫರ್ ಕೊಟ್ಟಿತ್ತು, ನಿಮಗೂ ಸೇರಿದಂತೆ. ಬಂದು ಹ್ಯಾಕ್ ಹೆಂಗಾಗುತ್ತೋ ಬಂದು ತೋರಿಸಿ ಅಂತ. ನೀವು ಹೋಗ್ಲಿಲ್ಲ ಇಬ್ರಾಹಿಂ ಅವರು. That's what opposition party
ಬಿಗ್ಗೆಸ್ಟ್ ವೀಕ್ನೆಸ್ ನೀವು ಅಪೋಸಿಷನ್ ಇದ್ರಲ್ಲ ಸರ್, ದಟ್ ಇಸ್ ದ ವೀಕ್ನೆಸ್ ಈಗ ಹೇಳ್ತಾ ಇದ್ರಲ್ಲ. ಈಗಲೂ ನೀವು ಹೋಗ್ಬೋದಲ್ಲ? ಈಗಲೂ ಈಗ ಹೇಳ್ತದಾರ ಅವರು. ನೀವೇ ಹೋಗ್ಬೋದಲ್ಲ? ಅಲ್ಲ, ನಾನು ಹೋಗೋದು ನಾನು ಸ್ಟೇಟ್ ನಲ್ಲಿ ಇದ್ದೀನಿ, ನಾನೇನ್ರಿ. ಅಲ್ಲ ಸರ್, ಪ್ರಾದೇಶಿಕ ಪಕ್ಷಕ್ಕೆ ಅವಕಾಶ ಕೊಟ್ಟಿಲ್ಲ. ಇಲ್ಲ ಮೋಸ್ಟ್ಲಿ ಅವಾಗ ನ್ಯಾಷನಲ್ ಪಾರ್ಟೀಸ್ಗಳು ಕಾಂಗ್ರೆಸ್ ಪಾರ್ಟಿ ಎತ್ತಬೇಕಾಗಿತ್ತು ಅವ್ರ ಹತ್ರಕ್ಕೆಲ್ಲ. ಈಗ ಅವ್ರು ಹೇಳ್ತಿದ್ದಾರೆ ಹೌದು ಇದು ತಪ್ಪು ಅಂತ. ಈಗ ಅವ್ರು ಒಪ್ಕೊಂಡಿದ್ದಾರೆ, ಸರ್ ಇಬ್ರಾಹಿಂ ಸರ್, ನೀವು ಎಜುಕೇಟೆಡ್ ಆಗಿ ಮಾತಾಡ್ಬಿಟ್ಟಾಗ ಜನಕ್ಕೆ ಬೇರೆ ಸಂದೇಶ ಹೋಗ್ಬಿಡುತ್ತೆ ಸರ್. ಇಬ್ರಾಹಿಂ ಅವರು ಒಂದು ಪಕ್ಷ ಆಗಿದ್ದು ಅಂತ ಕೊಡ್ತಾರೆ, ಇನ್ನೊಂದಿದ್ದಾಗ ಅಲ್ಲ ಚುನಾವಣಾ ಆಯೋಗದಲ್ಲಿ ಎಲ್ಲರೂ ಓಪನ್ ಸರ್. ಸ್ಟೇಟ್ ಪ್ರೆಸಿಡೆಂಟ್ ನಾನು ಹೋಗ್ಬೇಕಾಗ್ತಿರ್ಲಿಲ್ಲ, ನ್ಯಾಷನಲ್ ಪ್ರೆಸಿಡೆಂಟ್ ದೇವರು. ಚುನಾವಣಾ ಆಯೋಗ ದೇಶದ ಯಾರೇ ಬಂದ್ರು ಓಪನ್ ಚಾಲೆಂಜ್ ಅಂತ ಹೇಳಿದ್ರು, ಯಾರೇ ಪ್ರಜೆ ಬಂದ್ರು ಅಂತ. ಇಬ್ರಾಹಿಂ ಪ್ರಜೆಗೆ ಹೋಗಿ ಅದು ಹೆಂಗ್ ಹ್ಯಾಕ್ ಆಗುತ್ತೆ ಅಂತ ತೋರಿಸಬಹುದಾಗಿತ್ತಲ್ಲ ಅಂತ ಹೇಳದ್ ನಾನು. ಇದನ್ನ ಚುನಾವಣಾ ಆಯೋಗ ಈ ಮಿಷನ್ ಅಲ್ಲಿ ಆಗತ್ತ, ಈ ಮಿಷನ್ ಉಗ್ರನರಸಿಂಹ ನಾಟಕದಲ್ಲಿ ಈ ಕಂಬದಲ್ಲಿ ಇದ್ದಾನ, ಈ ಕಂಬದಲ್ಲಿ ಇದಲ್ಲ. ಚುನಾವಣಾ ಆಯೋಗಕ್ಕೆ ನಾನು ಕೇಳ್ತೀನಿ, ವೈ ದೇ ಆರ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಇವಿಎಂ. ಸರ್ 2014 ಬಂದಿಲ್ಲ ಇವಿಎಂ. ದಟ್ ಇಸ್ ದ ರಾಂಗ್. ಮತ್ತೆ ಈವನ್ ಕಾಂಗ್ರೆಸ್ ಅವಾಗ ಮಾಡಿದ್ರು ರಾಂಗ್. ಅಲ್ಲ ಸರ್, ಇವಿಎಂ ಬಂದಿದ್ದು ಯಾವಾಗ ಸರ್? ಮೋದಿ ಬಂದ್ಮೇಲೆ ಬಂತ ಇವಿಎಂ. ಕಾಂಗ್ರೆಸ್ ಅವಾಗ ಯಾರು ಮಾತ್ರ ಇರ್ಲಿಲ್ಲ, ಕಾಂಗ್ರೆಸ್ ಅವಾಗ ಇವಿಎಂ ಹಾಕಿ ಆಗ್ತಿರ್ಲಿಲ್ಲ, ಕಾಂಗ್ರೆಸ್ ನಿಮ್ಗೆ ಅವಾಗ ಹಾಕಿ ಆಗ್ತಿರ್ಲಿಲ್ಲ. ಅನುಕೂಲ ಆಯ್ತು. ಹಾ, ಅವಾಗ ಹಾಕಿ ಆಗ್ತಿತ್ತು ಅದು ಅವ್ರಿಗೆ ಗೊತ್ತೈತಿ ಆಗ್ತಿತ್ತ ಹಾಕು ನ್ಯಾಚುರಲ್ ಆಗ್ತಿತ್ತು. ಮಿಷನ್ ಯಾವತ್ತೂ ಹ್ಯಾಕ್ ಆಗ್ತಾ ಇದೆ. ನಿಮ್ ಮೊಬೈಲ್ ಆಗತ್ತಲ್ರಿ, ಈಗ ನಿಮ್ ಮೊಬೈಲ್ 2004 ಹಾಕಾಗಿತ್ತು 100%. ಗೆಲ್ತವ್ರು ಸುಮ್ಮನಿದ್ರು. ಎಸ್, ಅದನ್ನ ಕನ್ಕ್ಲೂಷನ್ ಬರ್ಬೇಕಾಗತ್ತೆ. ಏಪ್ರಿಲ್ 12 ನಂತರ ಪ್ರಚಾರ ಹೋಗ್ತೀನಿ ಅಂತ. ಎಲ್ಲೆಲ್ಲಿ ಪ್ರಚಾರ ಮಾಡ್ತೀರಾ? ಎಲ್ಲೆಲ್ಲಿ ಮತ್ತೆ ಏನ್ ವಿಚಾರ ಬಂದಿದೆ? ಸರ್ ಏನೆಲ್ಲ ಪ್ರಜಾಪ್ರಭುತ್ವ ಇಳಿಸಿ ಕಾಂಗ್ರೆಸ್ ಕೆಲಸ ಎನ್ಡಿಎ ಸೋಲಿಸಿ ಇಂಡಿಯಾ ಗಠಬಂಧನ ಗೆಲ್ಲಿಸಿ. ನಾವು ಸೋಲ್ತೀವಿ ಅಂತಲೇ ಹೋಗಿದ್ದಾರೆ ಇವರು. ಅಲ್ರಿ, ಹಾಸನದಲ್ಲಿ ಪ್ರೀತಮ್ ಗೌಡ ಮಾತಾಡಿದ ಮಾತು, ಹುಡುಗ ಮೊನ್ನೆ ಹುಡುಗ ಇದು ಒಂದಾಗಕ್ಕೆ ಸಾಧ್ಯ ಇಲ್ಲ. ತುರುವೇಕೆರೆ MLA ಕೃಷ್ಣಪ್ಪ ಓಪನ್ ಸ್ಟೇಜ್ ನಲ್ಲೇ ಹೊಡೆದಾಕ. ಇಟ್ ಈಸ್ ಇಂಪಾಸಿಬಲ್. ಮಂಡ್ಯದಲ್ಲಿ ಕುಮಾರಸ್ವಾಮಿನೂ ಸೋಲ್ತಾರೆ ಅಂತೀರಾ? ಕಷ್ಟ ಇದೆ. ನಾನು ಅದಕ್ಕೆ ಹೇಳಿದ್ದೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರಿಗೆಲ್ಲ ಬೇಡ ಅಂತ ಹೇಳಿದ್ದು. ಕಷ್ಟ ಇದೆ. ಇದು ಇಲ್ದೇನೆ ಹೋದ್ರೆ 4 ಸೀಟ್ ನೀವು ಆರಾಮಾಗಿ ಆರಿಸ್ಕೊಂಡು ಬರ್ಬೋದಾಗಿತ್ತು. ಅದ್ ನಾನು ಹಿಂದೆ ಹೇಳಿದ್ದೆ, ಬಿಜೆಪಿ ಏನ್ ಮಾಡ್ತಾರಂತ. ಈಗ ಸರಿ ಆಯ್ತಾ? 6 ಕೊಡ್ತಾರೆ, 7 ಕೊಡ್ತಾರೆ, 8 ಕೊಡ್ತಾರೆ, ಇಂಟರ್ವ್ಯೂ ಕೊಡ್ತಾ ಇಲ್ಲ. ಮೋದಿ ಬಂದ್ರೆ ಸ್ಟೇಜಿಗೆ ಕರೀತಾ ಇಲ್ಲ. ಸರ್, ಈಗ ಚುನಾವಣೆ ಸಂದರ್ಭ ಅಂತ ಬಂದಾಗ ಯಾರು ಯಾರ ಜೊತೆ ಬೇಕಾದ್ರೂ ಬಂದಾಗ್ತಾರೆ. ಉದಾಹರಣೆಗೆ ಸುಮಲತಾ ಅವ್ರ ಬಗ್ಗೆ ಕುಮಾರಸ್ವಾಮಿ ಅವರು ಒಳ್ಳೆ ಮಾತು ಮಾತಾಡ್ತಿದ್ದಾರೆ. ನಾರಾಯಣಗೌಡರ ಜೊತೆ ಹೋಗಿ ಮಾತಾಡ್ಕೊಂಡು ಬಂದ್ರು. ಅಂದ್ರೆ ಯಾರ್ಯಾರ ಜೊತೆ ದ್ವೇಷ ಕಟ್ಕೊಂಡಿದ್ರು ಎಲ್ಲರ ಜೊತೆಲೂ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಿಮ್ ಜೊತೆಲೂ ಕೂಡ ಏನೋ ಒಂದು ವೈಮನಸ್ ಬಂತು, JDS ಇಂದ ದೂರ ಬಂದ್ಬಿಟ್ರಿ. ಈಗ ನೀವ್ ಹೇಳಿದ್ ನಿಜ ಆಗಿದೆ. ಈ ಹಿನ್ನೆಲೆಯಲ್ಲಿ ನೀವೇನಾದ್ರೂ ಅವ್ರನ್ನ ಭೇಟಿ ಮಾಡೋದು ಅಥವಾ ಅವ್ರೇನಾದ್ರು ನೀವ್ ಹೇಳಿದ್ರೆ ಸರಿಯಾಯ್ತು ಅಂತ ನಿಮ್ ಜೊತೆ ಮಾತಾಡುವಂಥದ್ದು, ಇಂಥದ್ದಕ್ಕೇನಾದ್ರೂ ಚಾಲನೆ ಸಿಗ್ಬಹುದಾ? ಸಿಕ್ಕಿದೆ, ಒಪ್ಕೊಂಡಿದ್ದಾರೆ. ನೀವ್ ಹೇಳಿ ಸರಿ ಅಂತ. ಸರಿ ಅಂತ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನೀವು ಮತ್ತೆ ಪುನಃ ಸೇರಿದ್ರೆ ಮತ್ತೆ ಚೇಂಜ್ ಆಗಿತ್ತು. ಹೌದಾ? ಹೇಳ್ತೀನಿ, ನಿಮ್ ಜೊತೆ ಏನಾದ್ರೂ ಸಂಧಾನ ಆಗಿದೆ. ನನ್ನ ಜೊತೆ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಮಾತಾಡಿದ್ದಾರೆ ಸರ್? ಯಾವ್ದನ್ನ ಹೇಳಕ್ ಹೋಗಲ್ಲ. ಕುಮಾರಸ್ವಾಮಿ ಮಾತಾಡಿಲ್ಲ ನನ್ನ ಹತ್ರ, ಬೇರೆಯವ್ರು ಮಾತಾಡಿದ್ದಾರೆ. ಅದ್ರ ಬಗ್ಗೆ ಒಪ್ಪ ಹೌದು ನೀವು ಹೇಳಿದ್ದೆ ಕರೆಕ್ಟ್ ಆಯ್ತು ಅಂತ ಹೇಳಿದ್ದಾರೆ. ಯಾಕೆ ಅವ್ರು ಪಾರ್ಟಿ ಮೀಟಿಂಗ್ ಅಲ್ಲೇ ಹೇಳಿದ್ರು. ಅವರು ಬಿಜೆಪಿ ಅವರು ನಮ್ಮ ನಮಸ್ಕಾರಷ್ಟಲ್ಲ ನಮ್ಮನ್ನ ಕೊನೆ ಮೋಸ ಮಾಡಿದ್ರು. ಅವರ ಪಾರ್ಟಿ ಮೀಟಿಂಗ್ ಅಲ್ಲೇ ಹೇಳಿದ್ದಾರೆ. ಇವ್ರು ಫಸ್ಟ್ ಮಾತಾಡಕ್ ಹೋದಾಗಲೇ ಅಲ್ಲೇ ತಪ್ಪು ಮಾಡಿತ್ತು. ಫಸ್ಟ್ ಇವ್ರು ಮಾತಾಡಕ್ ಹೋದಾಗ ಮಾತು ಪಾರ್ಟಿ ಟು ಪಾರ್ಟಿ ಆಗ್ಬೇಕಾಯ್ತು. ಇದು ಅದ್ಬಿಟ್ರೆ ಇವ್ರು ಒಬ್ಬರೇ ಹೋಗ್ಬಿಟ್ರು. ಯಾಕೆ ಡಾಕ್ಟರ್ನ JDS ಸಿಂಬಲ್ ನಿಲ್ಸಕ್ ಆಗ್ತಿರ್ಲಿಲ್ವಾ? ಪಾಪ ಒಳ್ಳೆ ಡಾಕ್ಟರ್ ಅವರು, ಒಳ್ಳೆ ಸರ್ಜನ್. ಅವ್ರನ್ನ ತಗೊಂಡಾಗ ನೀವು ಬಿಜೆಪಿ ಕ್ಯಾಂಡಿಡೇಟ್ ಮಾಡಿದ್ದೀರಿ. ಡಾಕ್ಟರ್ಗೆ ಆಪರೇಷನ್ ಅಂತೀರಾ? ಡಾಕ್ಟರ್ಗೆ ಆಪರೇಷನ್ ಅವ್ರದ್ದೇ ಆಕ್ಷೇಪ ಮಾಡಿದ್ದಾರೆ. ಈಗ ಹೇಗಿದೆ ಸರ್ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ತಾರ ಸರ್? ಕಷ್ಟ ಕಷ್ಟ ಕಷ್ಟ. ಮುಂದೆ ಚುನಾವಣೆ ಹೋದಾದಾಗ ಯಾವ ರೀತಿ ಇದು ಶೇಪ್ ತಗೊಳತ್ತೆ ಅನ್ನಕ್ಕಂಥದ್ದು ಭಾರಿ ಇಂಪಾರ್ಟೆಂಟ್. ಹೌ ದೇ ವಿಲ್ ಇಂಡಿಯಾ ವಿಲ್ ಟೇಕ್, ಯಾವ ರೀತಿ ಇದನ್ನು ತಗೊಂಡೋಗುತ್ತೆ ಅನ್ನಕ್ಕಂಥದ್ದು ಇಂಪಾರ್ಟೆಂಟ್.
ಅಲ್ಲಿ ಇಂಡಿಯಾದಲ್ಲಿ ಅನುಭವಿಸ್ತರು ಕಡಿಮೆ ಇದ್ದಾರೆ. ಇಲ್ಲಿ ಬಿಜೆಪಿಯಲ್ಲಿ ಏಕ್ ಮನ್ ಮ್ಯಾನ್ ನಮ್ದು ಹಮಾರದು. ದೇಶಕ್ಕೆ ಏನ್ ಬೇಕು, ಪಕ್ಷಕ್ಕೆ ಏನ್ ಬೇಕಲ್ಲ, ನನಗೇನ್ ಸಿಕ್ತು, ನನಗೆ ಸಿಕ್ತು, ಸಿಗ್ಲಿಲ್ಲ ನಡಿ ಬಾ ಬಜಾರಿಗೆ. ಇವತ್ತು ಅದೇ ಆಗ್ತಾ ಇರೋದು, ನನಗೆ ಸಿಗ್ಲಿಲ್ಲ, ನಾವಂತ ಪೊಲಿಟಿಕ್ಸ್ ಮಾಡಲಿಲ್ಲ. ಇದ್ದಿದ್ದು 4 ವರ್ಷ ಬಿಟ್ಟು ಅವ್ರ ಕೈಯಾಗ ಕೊಟ್ಟಿಟ್ಟು ಬಂದು ಹೊರಗೆ ಬಂದ್ವಿ. 4 ವರ್ಷದ MLC ಅವ್ರ ಕೈಯಾಗ ಕೊಟ್ಟು ಹೊರಗೆ ಬಂದ್ವಿ. ಇಷ್ಟು ಅನ್ಯಾಯ ಮಾಡಿ ಸಿಎಂ ಇಬ್ರಾಹಿಂ ಕಾಂಗ್ರೆಸ್ ಪರ ಓಟ್ ಕೇಳ್ತಾ ಇದ್ದಾರೆ. ನ್ಯಾಯ ಅನ್ಯಾಯ ನಾನು ಕಾಂಗ್ರೆಸ್ ಪರ ಅಂತ ಕೇಳ್ತಾ ಇಲ್ಲ. ಇಂಡಿಯಾ ಒಕ್ಕೂಟನೇ ಅಲ್ವಾ ಸರ್? ಪ್ರಜಾಪ್ರಭುತ್ವ ಇದ್ದಿದ್ರೆ ನೀವ್ ಹೇಳ್ದಂಗೆ ಮುಸ್ಲಿಮರಿಗೆ 4-5 ಸೀಟ್ ಕೊಡ್ತಿದ್ರು. ನೀವ್ ಹೇಳ್ದಂಗೆ ಸಿಎಂ ಇಬ್ರಾಹಿಂ ಕರೆದು ರಾಜ್ಯ ಕಾರ್ಯಾಧ್ಯಕ್ಷರು ಮಾಡ್ತಿದ್ರು. ನೀವ್ ಹೇಳ್ದಂಗೆ ಇಬ್ರಾಹಿಂ ಅವರು ವಿಪಕ್ಷ ನಾಯಕ ಮಾಡ್ತಿದ್ರು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ. ಹಾಗಾದ್ರೆ ಪ್ರಜಾಪ್ರಭುತ್ವ ಇದೆ ಕಾಂಗ್ರೆಸ್ ಅಲ್ಲಿ. ಅದನ್ನ ಮಾಡದೇ ಇದ್ರು ಸಿದ್ಧಾಂತಕ್ಕಾಗಿ ಇವತ್ತು ಅದು ಎದ್ದಿರ್ತಕ್ಕಂಥದ್ದು ಜನರ ಆಶೀರ್ವಾದದಿಂದ ನನಗಿರ್ತಕ್ಕಂಥ ದೊಡ್ಡ ಗುಣ. ಇಬ್ರಾಹಿಂ ಅವರು ಸಿದ್ಧಾಂತ ಬಿಟ್ಟು ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾ ಇದ್ದಾರೆ. ಸಿದ್ಧಾಂತ ಬಿಟ್ಟಲ್ಲ, ಸಿದ್ಧಾಂತ ಇಟ್ಕೊಂಡು ನಾನು ಪ್ರಜಾಪ್ರಭುತ್ವಕ್ಕೋಸ್ಕರವಾಗಿ ಇಂಡಿಯಾ ಸಂಘಟನೆ ಬೆಂಬಲ ಕೊಡ್ತೇನೆ. ಇಬ್ರಾಹಿಂ ಅವರು ಮೋಸ ಮಾಡಿದ್ರು. ಐ ಆಮ್ ನಾಟ್ ಬಾದರ್ ಅಬೌಟ್ ಇಟ್. ಸಿದ್ದಣ್ಣ ಸ್ನೇಹ ಅವತ್ತು ಇದೆ, ಇವತ್ತು ಇದೆ, ಅಷ್ಟೇ. ಸರ್, ಈಗ 3 ಪಕ್ಷದಲ್ಲಿ ಬರೀ ತಮ್ಮ ಮಗ, ಹೆಂಡತಿ, ಸೊಸೆ ಹಿಂಗೆ ಕೊಟ್ಟಾರೆ. 3 ಪಕ್ಷದಲ್ಲಿ ಬರೀ ಕಾಂಗ್ರೆಸ್ ಅಲ್ಲಿ 12, JDS ಅಲ್ಲಿ ಬಿಜೆಪಿ ಕಡಿಮೆ ಆಗ್ಬಿಟ್ಟದೆ ಸರ್. ಈಗ ಅಪ್ಪ ಮಕ್ಕಳು ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಆಗ್ಬಿಟ್ಟದೆ. ಬರೀ ಪ್ರಜಾಪ್ರಭುತ್ವ ಅಂತ ಇದೆ. ಕಾರ್ಯಕರ್ತರನ್ನ ಯಾವ ಪಕ್ಷದಲ್ಲಿ ಇದ್ರು ಏನ್ ಪ್ರಯೋಜನ ಆಯ್ತು? ಸಿಎಂ ಇಬ್ರಾಹಿಂಗೆ ಬೆಂಗಳೂರು ಸೆಂಟರ್ ಕೊಟ್ಟು ಕರೀಬೋದಾಗಿತ್ತಲ್ಲ ಅಂತ ಕಾಂಗ್ರೆಸ್ ಅವರು. ಬೇಡವನಿಲ್ಲದೆ ಬಡವನಾದ ಆದ್ರೂ ಕಾಂಗ್ರೆಸ್ ಬೆಂಬಲ ನೀವು ಕಾಂಗ್ರೆಸ್ಸಿಗೆ ಅಂತ ನಾವು ಬೆಂಬಲ ಅಂತ ಹೇಳ್ತಾ ಇಲ್ಲ. ಪ್ರಜಾಪ್ರಭುತ್ವ ಉಳಿಸೋದಿ ಇಂಡಿಯಾ ಗೆಟ್ಗೆ ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಮುಂದೆ ನಿಮ್ಮ ರಾಜಕೀಯ ಭವಿಷ್ಯ ಬಹುಶಃ ನೀವು ನಿರೂಪಣೆ ಮಾಡೋದು ನಾನ್ ನೋಡಿ, ನೀವು ಏಪ್ರಿಲ್ ಆದ್ಮೇಲೆ ಏನಾಗುತ್ತೆ ಅಂತ ಹೇಳುತ್ತೆ, ಚುನಾವಣೆ ಹೆಂಗ್ ಬರುತ್ತೆ, ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ, ಯಾವ್ಯಾವ ಪಾರ್ಟಿ ಎಲ್ಲಾಗತ್ತೆ ಅನ್ನಕ್ಕಂಥದ್ದು. ಸರ್, ವಾರದಲ್ಲಿ 2 ದಿನ ನೀವು ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡ್ತಿದ್ದೀರಾ, ನಿಮ್ಮ ಜೊತೆ ಟಚ್ ಅಲ್ಲಿ ಇದ್ದಾರೆ. ಇಲ್ಲ, ಕಾಂಗ್ರೆಸ್ ಬೇಕಾದಂತ ಸಜೆಷನ್ಸ್ ಇಲ್ಲ ಸಿದ್ದರಾಮಯ್ಯ ಅವ್ರ ಜೊತೆ ಎಲೆಕ್ಷನ್ ಆದ್ಮೇಲೆ ಇವತ್ತು ನಾವು ಮಾತಾಡಿಲ್ಲ. ರಂಜಾನ್ ಹಬ್ಬ ಉಪವಾಸ ಇದ್ದೀನಿ, ನಾನು ಸುಳ್ಳು ಹೇಳೋದಿಲ್ಲ. ಸಿದ್ದರಾಮಯ್ಯನವರು ನನ್ನ ಮೇಲೆ ಪ್ರೀತಿ ಇದೆ, ಸಿದ್ದರಾಮಯ್ಯ ಬಗ್ಗೆ ನನಗೆ ಪ್ರೀತಿ ಇದೆ. ಬಟ್ ಅವ್ರ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ರಾಜಕಾರಣ ನಾವು ಮಾಡ್ತೀವಿ. ಪಾಪ ಅವರಿಗೂ ಅಲ್ಲೂ ಕೂಡ ಬಗೆಹರಿಸ್ಕೊಳಕ್ ಆಗ್ತಾ ಇಲ್ಲ. ಈ ಕೋಲಾರು ಅಲ್ಲೂ ಒತ್ತಡ ಶುರುವಾಗಿದೆ. ಸೊ ಹಾಗಾಗಿ ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕು. ಈ ಚುನಾವಣೆ ಕೊನೆ ಚುನಾವಣೆ ಆಗಬಾರದು. RSS ನವರೇ ಹೇಳಿದ್ದಾರೆ ಇವತ್ತು 4 ದಿನದಿಂದ. ಅವ್ರ ಪತ್ರಿಕಾ ಹೇಳಿಕೆ ನೀವು ನೋಡಿರ್ಬೋದಾನೆ. ಮೊನ್ನೆ ಎಲ್ಲ ಟಿವಿಯಲ್ಲಿ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ವಾಟ್ಸ್ಆಪ್ ನಲ್ಲಿ ಮಾತ್ರ RSS ನವ್ರದ್ದು ನ್ಯೂಸ್ ಕಾನ್ಫರೆನ್ಸ್ ಕೊಟ್ಟಿದ್ದಾರೆ. ಸರ್, ನೀವು ನೋಡಿದ್ರೆ ಅದು RSS ನ್ಯೂಸ್ ಕಾನ್ಫರೆನ್ಸ್ ಇತ್ತು, ಹೇಗಿತ್ತು ತೋರಿಸಿದಾರೆ, ಅದು ಕಳಿಸಿದ್ದಾರೆ. ನಾಗ್ಪುರದಲ್ಲೇ ಅವ್ರು ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್. ಸೊ ಹಾಗಾಗಿ ಏನ್ RSS ಬಗ್ಗೆ ನಾನು ಹೇಳ್ತಿದ್ದು, RSS ನ ಎಲ್ಲಾ ರಾಷ್ಟ್ರದ್ದು ನಾನು ಅದಕ್ಕೆ ಹೇಳ್ತಿದ್ದೆ, RSS ನಲ್ಲೂ ಒಳ್ಳೆ ಜನ ಇದ್ದಾರೆ. RSS ಅನ್ನು ಬಿಟ್ಟು ಮೋದಿ ಒಂದು ಪರ್ಯಾಯ ಶಕ್ತಿ ಆಗಿದ್ದಾರೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಈ 3 ಯುಗದಲ್ಲೂ ಕೂಡ ಏನಾಗಿದೆ ಅಂತ ನೀವು ನೋಡ್ಕೊಂಡು ಬಂದಿದ್ದೀರಿ. ಕಲಿಯುಗದಲ್ಲೂ ಅದೇ ಆಗ್ತಾ ಇದೆ. ಈ ಮಣ್ಣಿನ ಗುಣ ಅದು. ಯಾವಾಗ ಶಕ್ತಿ ಅಶಕ್ತಿ ಆಗತ್ತೋ, ದುಷ್ಟಶಕ್ತಿ ಹೋದಾಗ ಏನಿದೆ ಅಂದ್ರೆ ಧರ್ಮಶಕ್ತಿ ತರ ಅಂತ ಹೇಳುತ್ತೆ. ಸರ್, ಈಗ ಹೈಕೋರ್ಟ್ ಕೇಸ್ ಹಾಕೊಂಡಿದ್ದೀರಾ, ಲೋಕಲ್ ಇದ್ರಲ್ಲಿ ಆಗಿಲ್ಲ ಅಂತ. ಹೈಕೋರ್ಟ್ ಅಲ್ಲೂ ಏನಾದ್ರು ನಿಮ್ಗೆ ವಿರುದ್ಧವಾಗಿ ಬಂತು, ಮುಂದಿನ ನಡೆ ಏನಾಗುತ್ತೆ? ಬೇರೆ ಪಕ್ಷ ಏನಾದ್ರು ಮಾಡ್ತೀರಾ? ಕಾಂಗ್ರೆಸ್ ಜನರದ್ರಿಗೆ ಹೋಗ್ತೀನಿ. ಹೈಕೋರ್ಟ್ ನಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಕಾರಣ ನಾನು ಕೇಳೋದು ಭಾರಿ ಸಿಂಪಲ್. ನನಗೆ ಜನತಾದಳದ ಅಧ್ಯಕ್ಷನಾಗಿ ನೀವು ಇಡಿ ಅಂತ ಅವ್ರಿಗೆ ಕೇಳ್ತಾರೆ. ನನ್ನ ತೆಗೆದ್ರೆ ಸರಿನಾ ತಪ್ಪ? ಜನತಾದಳ ಕಾನ್ಸ್ಟಿಟ್ಯೂಷನ್ ಇದು, ಇದನ್ನ ಏನ್ ಕೇಳ್ತಾ ಇದ್ದೀನಿ ಅವ್ರಿಗೆ, ಕೋರ್ಟ್ನವರಿಗೆ. ಡಿಸ್ಟ್ರಿಕ್ಟ್ ಕೋರ್ಟ್ನವ್ರು ಹೇಳ್ಬೋದಾಗಿತ್ತು ಇದನ್ನ. ಅವ್ರು ಅದನ್ನ ಕೇಳಕ್ಕೆ ತಯಾರಿಲ್ಲ. ಇನ್ನೊಂದು ಕೋರ್ಟ್ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಇವ್ರು ಹೋಗಿ ನೀವು ಅಧ್ಯಕ್ಷರು ಅಂತ ಹೇಳಬಾರ್ದು, ಸ್ಟೇ ತಗೊಂಡಿದ್ದಾರೆ. ಅಟ್ಲೀಸ್ಟ್ ಅವ್ರಿಗೆ ಸ್ಟೇ ಕೊಟ್ಟು ನನಗಾದ್ರೂ ಕೇಳ್ಬೋದಾಗಿತ್ತಲ್ಲ. ಶರದ್ ಪವಾರ್ಗೆ ಆಗಿರ್ಬೇಕಾದ್ರೆ ನನಗೆ ಆಗಲ್ಲ ಅನ್ನೋದೇನಿದೆ?